ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ವಂದಿಸ್ತೇನೆ. ಈ ದಿವಸ ಈ ವಾಕ್ಯದ ಸಂದೇಶಗಳನ್ನು ಲಾಲಿಸುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಿರುವಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವಾಗ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇಲೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ, ನಾವು 7, 8, 9 ವಚನಗಳನ್ನು ಇನ್ನೊಂದು ಸಾರಿ ಓದಿಕೊಳ್ಳೋಣ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಎಂಬುದಾಗಿ. ನಾವು ಈ ವಚನಗಳನ್ನು ನಾವು ಇಂಗ್ಲಿಷಲ್ಲಿ ನಾವು ಓದುವಾಗ ನಾವು ಅಲ್ಲಿ 7ನೇ ವಚನ ನಾವು ಹೀಗೆ ಓದ್ತೇವೆ. And there was war in heaven. Michael and his angels fought against the dragon, and the dragon fought and his angels, and prevailed not, neither was their place found anymore in heaven. Then come to verse 9. And the great dragon was cast out, that old serpent called the devil and Satan, which deceiveth the whole world. He was cast out into the earth, and his angels were cast out with him. Now the evil one is given 4 designations. ಈ ಕೆಡುಕನಿಗೆ ಅಥವಾ ಸೈತಾನಿಗೆ 4 ಹೆಸರುಗಳು ಕೊಡಲ್ಪಟ್ಟಿದೆ. The first name is the dragon, ಘಟಸರ್ಪ. The second name is serpent, ಸರ್ಪ. 3ನೇದು the devil, ಅಥವಾ ಪಿಶಾಚನು. Then the 4th one means Satan, that is adversary. Now these are the 4 different names that has been given, or the 4 designations. The dragon pictures his monstrous character as the enemy of God. ಡ್ರ್ಯಾಗನ್ ಅಥವಾ ಘಟಸರ್ಪ ಎಂಬುದಾಗಿ ಹೇಳುವಾಗ ದೇವರ ವಿರುದ್ಧವಾಗಿ ಆ ಒಂದು ಘಟಸರ್ಪವು ಯಾವ ರೀತಿಯಲ್ಲಿ ರೌದ್ರಾವೇಶವುಳ್ಳವನಾಗಿ ಇರ್ತದೆ ಎಂಬುವಂಥ ಒಂದು ಚಿತ್ರೀಕರಣ ಅದರಲ್ಲಿ ಉಂಟು. 2ನೇದಾಗಿ ಸರ್ಪೆಂಟ್ ಅಥವಾ ಆ ಸರ್ಪ. ದ ಸರ್ಪೆಂಟ್ ಕನೆಕ್ಟ್ಸ್ ಹಿಮ್ ವಿತ್ ದ ಕ್ಲೆವರ್ ಡಿಸೆಪ್ಷನ್ ಆಫ್ ಈವ್ ಇನ್ ಜೆನೆಸಿಸ್ ಚಾಪ್ಟರ್ 3. ನಾವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಆ ಸರ್ಪವು ಕುಯುಕ್ತಿಯುಳ್ಳದ್ದಾಗಿತ್ತು ಮತ್ತು ಹವ್ವಳನ್ನು ಅದು ವಂಚನೆ ಮಾಡಿತ್ತು ಎಂಬುವಂಥದ್ದಕ್ಕೆ ಅದು ಬಹಳ ಸುಲಭವಾಗಿ ಅದು ಕನೆಕ್ಟ್ ಆಗುವಂಥದ್ದಾಗಿದೆ ಎಂಬುದನ್ನು ಮರೆಯಬಾರದು. ದೆನ್ ದ ಥರ್ಡ್ ಥಿಂಗ್ ಈಸ್ ದ ಡೆವಲ್ ಅಥವಾ ಪಿಶಾಚನು. ದ ಡೆವಲ್ ಮೀನ್ಸ್ ಸ್ಲ್ಯಾಂಡರ್, ಅಥವಾ ಇನ್ನೊಬ್ಬನ ವಿಚಾರವಾಗಿ ದೂರು ಹೇಳುವಂಥದ್ದು, ಅವಮಾನ ಮಾಡುವಂಥದ್ದು. ದೆನ್ ಸೇಟನ್ ಮೀನ್ಸ್ ಅಡ್ವರ್ಸರಿ, ನಮ್ಮ ವಿರೋಧಿ. ಸೈತಾನನು ನಮ್ಮ ವಿರೋಧಿಯಾಗಿದ್ದ. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಇದೇ ಪ್ರಕಟಣೆ ಗ್ರಂಥವನ್ನು ತೆಗೆದು ನೋಡುವಾಗ 20ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡುವಂಥ ಒಂದು ಸತ್ಯಾಂಶವೇನೆಂದರೆ, ದಿಸ್ ಸೇಟನ್ ಈಸ್ ದ ಒನ್ ಹೂ ಡಿಸೀವ್ಸ್ ದ ಹೋಲ್ ವರ್ಲ್ಡ್. ದ ಹೋಲ್ ವರ್ಲ್ಡ್, ಲೋಕವನ್ನು
ವಂಚನೆ ಮಾಡುವಂಥವರು. ನಾವಿಲ್ಲಿ 9ನೇ ವಚನದಲ್ಲಿ ಉಂಟು, ಭೂಲೋಕದವರನ್ನು ಮರಳುಗೊಳಿಸುವಂಥವನು. ಈ ಸ್ವಲ್ಪ ಆಲೋಚನೆ ಮಾಡೋಣ. ಈ ಲೋಕದಲ್ಲಿ ಸೈತಾನನಿಗೆ ಮರಳು ಹೋಗದಂಥವ್ರು ಯಾರಿದ್ದಾರೆ? ನಾವು ಅನೇಕ ಸಾರಿ ಈ ಲೋಕದಲ್ಲಿ ನಾವು ಬೇರೆ ಬೇರೆ ಕ್ಯಾಟಗರಿ ಮಾಡ್ತೇವೆ. ಏನಂತ ಹೇಳಿದ್ರೆ, ವಿದ್ಯಾವಂತರು, ಅವಿದ್ಯಾವಂತರು, ಬುದ್ಧಿವಂತರು, ಬುದ್ಧಿಹೀನರು, ಐಶ್ವರ್ಯವಂತರು, ಬಡವರು. ಒಳ್ಳೆಯದು. ಸ್ವಲ್ಪ ಆಲೋಚನೆ ಮಾಡ್ರಿ. ಈ ಸೈತಾನನು ಈ ಲೋಕದಲ್ಲಿರುವಂಥ ಕೇವಲ ಬುದ್ಧಿಹೀನರನ್ನು ಮರಳು ಮಾಡಿದ್ದ ಅಥವಾ ಬುದ್ಧಿವಂತರಂತೆ ಹೇಳೋರನ್ನು ಮರಳು ಮಾಡಿದ್ದ? ವಿದ್ಯೆ ಇಲ್ಲದವರನ್ನು ಮಾತ್ರ ಮರಳು ಮಾಡಿದ್ದ ಅಥವಾ ವಿದ್ಯೆ ಇರುವವರನ್ನು ಮರಳು ಮಾಡಿದ್ನ? ಬಡವರನ್ನು ಮಾತ್ರ ಆತನು ಮರಳು ಮಾಡಿದ್ನ ಅಥವಾ ಐಶ್ವರ್ಯವಂತರನ್ನು ಸಹ ಮರಳು ಮಾಡಿದ್ನ? ನನ್ನ ಪ್ರಿಯರೇ, ನಮ್ಮ ವೈರಿಯಾದಂಥ ಸೈತಾನನಿಗೆ ನಿನ್ನ ವಿದ್ಯೆ, ನಿನ್ನ ಬುದ್ಧಿ, ನಿನ್ನ ಜ್ಞಾನ ಅದು ಪ್ರಾಮುಖ್ಯ ಅಲ್ಲ. ನೀನು ವಿದ್ಯೆ ಉಳ್ಳವನಾಗಿರು, ವಿದ್ಯೆ ಇಲ್ಲದವನಾಗಿರು, ಕಲಿತವನಾಗಿರು, ಕಲಿಯದವನಾಗಿರು, ಐಶ್ವರ್ಯವಂತನಾಗಿರು, ಬಡವನಾಗಿರು, ತಿಳುವಳಿಕೆಯುಳ್ಳವನಾಗಿರು, ತಿಳುವಳಿಕೆ ಇಲ್ಲದವನಾಗಿರು, ನೀನು ಯಾರು ಬೇಕಾರಾಗಿರು. ದ ಡೆವಿಲ್ ನೋಸ್ ಹೌ ಟು ಚೀಟ್ ಯು. ಸೈತಾನನಿಗೆ ನಿನ್ನನ್ನು ಮರಳು ಮಾಡುವುದಕ್ಕೆ ಚೆನ್ನಾಗಿ ಗೊತ್ತುಂಟು. See, we are told that the serpent that tricked Eve was the devil as well. ಹವ್ವಳನ್ನು ವಂಚನೆ ಮಾಡಿದಂತಹ ಸರ್ಪ ಅದು ಸರ್ಪ ಅಲ್ಲ, ಅದು ವಂಚನೆ ಉಳ್ಳದ್ದು, ಆ ಸೈತಾನ. ಆದ್ದರಿಂದ ನೋಡಿ, ಸರ್ಪವನ್ನು ಯಾರು ಸುಲಭದಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಅದು ಎಷ್ಟು ವಂಚನೆಯಾಗಿರ್ತದಂತ ಹೇಳಿದ್ರೆ ಸರ್ಪವನ್ನು ಹಿಡಿಯುವಂಥದ್ದು ಸುಲಭ ಇಲ್ಲ. Now you can call him by any name you want to. If whatever you call him is evil, it is the devil or his handiwork. ಯಾವುದು ನಿನ್ನ ಜೀವನದಲ್ಲಿ ಕೆಡುಕನ್ನುಂಟು ಮಾಡ್ತದ, ಯಾವುದು ನೀನು ಆಲೋಚನೆ ಮಾಡುವಂಥದ್ದು ಪಾಪವಾಗಿದೆಯೋ, ಯಾವುದು ನೀನು ಆಲೋಚನೆ ಮಾಡುವಂಥದ್ದು ಇತರರಿಗೆ ಹಾನಿಯನ್ನುಂಟು ಮಾಡುವುದಾಗಿದೆಯಾ, ಯಾವುದು ನೀನು ಆಲೋಚನೆ ಮಾಡುವಂಥದ್ದು ಅದು ಹಗೆತನವನ್ನುಂಟು ಮಾಡುವಂಥದ್ದಾಗಿದೆಯಾ, ಯಾವುದು ನಿನ್ನ ಜೀವನದಲ್ಲಿ ಕಂಡುಬರುವಂಥದ್ದು ಮೌಲ್ಯಗಳು ಅದು ದೂಷಣೆ ಮಾಡುವಂಥದ್ದಾಗಿದೆಯಾ? ಮೇ ಐ ಟೆಲ್ ಯು ಒನ್ ಥಿಂಗ್, ದ ಆಥರ್ ಬಿಹೈಂಡ್ all of these things, it is not God but the devil. ನೀನು ಯಾವ ಬುದ್ಧಿವಂತನ ನೀನು ಬೇಕಾದ್ರಾಗಿದ್ದಿರ್ಬೋದು, ನೀನು ಎಷ್ಟು ಡಿಗ್ರಿ ಬೇಕಾದ್ರೆ ಪಡೆದಿರ್ಬೋದು, ಅಥವಾ ಯಾವ ವಿದ್ಯೆ ಇಲ್ಲದವನು ಕೂಡ ಆಗಿರ್ಬೋದು, ನೀನು ಎಷ್ಟೇ ಐಶ್ವರ್ಯವಂತನಾಗಿರ್ಬೋದು, ಅಥವಾ ನೀನು ಎಷ್ಟೇ ಮೂರ್ಖನ ಬೇಕಂತ ಒಂದು ಜನರು ನಿನ್ನನ್ನು ಹೇಳ್ಬೋದು. ಪೀಪಲ್ ಮೇ ಕಾಲ್ ಯು ಫೂಲ್, ಬಟ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, anything that is evil that comes out, God is not cause of the evil. ದೇವರು ಆ ಕೆಟ್ಟತನಕ್ಕೆ ಆತನು ಎಂದಿಗೂ ಕಾರಣಸ್ಥನಲ್ಲ. So we see that he deceiveth. That means he is continually deceiving. ಸತತವಾಗಿ ಆತನು ನಮ್ಮನ್ನು ವಂಚನೆ ಮಾಡುತ್ತಾನೆ. And he deceives the whole world. ಒಬ್ರಿಬ್ರನ್ನಲ್ಲ, ಸಾಧಾರಣ ಜನರನ್ನಲ್ಲ, ಯಾವ ಮಹಾಜ್ಞಾನಿಗಳನ್ನು, ಯಾವ ಮಹಾ ಮೇಧಾವಿಗಳನ್ನು ಸೈತಾನನು ಮರಳು ಮಾಡಿದ್ದ. This is what the Bible says. The Bible says, irrespective of who you are, anything that comes out of you that is evil, that means he has already deceived you. ನಿನ್ನಲ್ಲಿ ಇರತಕ್ಕಂಥ ಯಾವತ್ತೇ ಹಾನಿಯನ್ನುಂಟು ಮಾಡತಕ್ಕಂಥದ್ದು
that is not from God, but it is from the devil. The devil runs to and fro throughout the earth, seeking whom he may devour. ಸೈತಾನು ಜಗತ್ತಿನ ಮೂಲೆ ಮೂಲೆಗೆ ಹೋಗ್ತಾ ಇದ್ದಾನೆ, ಹೇಗೆ ಯಾರನ್ನು ನುಂಗಲಿ. The devil does not even bother the lost at home. He already has them. He is after the believers. ಈ ದಿವಸದಲ್ಲಿ ಸೈತಾನನಿಗೆ ಅವನನ್ನು ಹಿಂಬಾಲಿಸುವಂತ ಆಗಲೇ ಅವನ ತೆಕ್ಕೆಯೊಳಗೆ ಬುಟ್ಟಿಯೊಳಗೆ ಇರುವಂತ ಜನರ ಕುರಿತು ಚಿಂತೆ ಇಲ್ಲ. The devil is not so much bothered about those people who are already following him, already prostrating before him, already worshipping him, already giving him glory and honor, the pomp and glory. He is not so much bothered about them. You know why? He is already in his basket. ಅವರು ತಮ್ಮ ಬುಟ್ಟಿಯೊಳಗಿದ್ದಾರ್ರಿ. ಆತನ ಬುಟ್ಟಿಯೊಳಗಡೆ ಇರುವಂತ ಜನರ ಕುರಿತು ಸೈತಾನಿಗೆ ಅಷ್ಟು ಚಿಂತೆ ಇಲ್ಲ. ಬಟ್ ಡು ಯು ನೋ whom he is making a target today? ಸೈತಾನನು ಯಾರ ವಿರುದ್ಧವಾಗಿ ಆತನು ತನ್ನ ಗುರಿ ಇಟ್ಟಿದ್ದಾನೆ, ನೋಟ ಇಟ್ಟಿದ್ದಾನೆ? He comes to the church of God regularly. He comes to the people of God regularly and he wants to coax you away. ನಿನ್ನನ್ನು ಮರಳು ಮಾಡಬೇಕು. He brings false doctrines and strife in the church. ನನ್ನ ಪ್ರಿಯರ, ಈ ದಿವಸದಲ್ಲಿ ಬಹಳ ದುಃಖಕರವಾದಂಥ ಒಂದು ಸಂಗತಿ ಏನಂದ್ರೆ, ಕ್ರೈಸ್ತ ಸಭೆಯೊಳಗೆ ಆತನು ಒಡಕನ್ನು ತರ್ತಾನೆ. ಇದು ಯಾರ ಕೆಲಸ? ಇದು ಅನ್ಯೋನ್ಯತೆಯನ್ನು ಮುರಿಯುವಂತಹದ್ದು. ಅದು ದೇವರ ಕೆಲಸ ಅಲ್ಲ, ಯೇಸುವಿನ ಕೆಲಸವಲ್ಲ. ಯಾರು ಬೇಕಾದ್ರೆ ಆಗಲಿ, ಇಫ್ ಎನಿವನ್ he is trying to break the church, he is not born of God, he is born of the devil. ಸಭೆಯನ್ನು ವಿಭಾಗಿಸುವವನು, ಸಭೆಯನ್ನು ತುಂಡರಿಸುವುದಕ್ಕೆ ಪ್ರಯತ್ನಿಸುವವನು, ಸಭೆಯಲ್ಲಿ ಗಲಿಬಿಲಿಯನ್ನು ಉಂಟು ಮಾಡುವಂಥವನು, ಸಭೆಯೊಳಗಡೆ ದುಷ್ಟ ಅಪರಾಧದ ಎಲ್ಲ ರೀತಿಯ ತಪ್ಪಾದಂಥ ಬೋಧನೆಗಳನ್ನು ತರುವಂತಹದ್ದಕ್ಕೆ ಕಾರಣಕರ್ತನು. He cannot be called a servant of God. He is the servant of the devil. ಆದ್ದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಒಬ್ಬ ದುರ್ಬೋಧಕನನ್ನು ನೀವು ದೂರದಿಂದಲೇ ಗುರುತಿಟ್ಟುಕೊಳ್ಳ್ರಿ. ಅವನನ್ನು ದೂರದಿಂದಲೇ ಅವನನ್ನು ನೀವು ಅವನಿಗೆ ನಮಸ್ಕಾರ ಕೂಡ ಮಾಡಬೇಡ್ರಿ. ದೇವರ ವಾಕ್ಯ ದುರ್ಬೋಧಕರ ಕುರಿತಾಗಿ ಬಹಳ ಖಂಡನಾತ್ಮಕವಾಗಿ ಮಾತನಾಡ್ತಾ ಉಂಟು. ನಾವೇನ್ ಮಾಡ್ತೇವೆ? ನಮಗೆ ಬೈಬಲ್ನ ಜ್ಞಾನ ಇಲ್ಲ, ಬೈಬಲ್ ಗೊತ್ತಿಲ್ಲದ್ರಿಂದ ನಮ್ಮ ಮನೆಗೆ ಯಾರಾದ್ರೂ ಬೈಬಲ್ ಹಿಡ್ಕೊಂಡು ಬಂದ್ರೆ, ನಾನು ನಿಮಗೆ ಬೈಬಲ್ ಹೇಳ್ತೇನೆ ಅಂತ ಹೇಳಿ ಬನ್ನಿ ಅಂತೇಳಿ ಹೇಳಿ ಅವರನ್ನು ಮನೆಯೊಳಗೆ ಕರೀತೇವೆ. ಯಾಕೆ? ಬೈಬಲ್ ನಮಗೆ ಗೊತ್ತಿಲ್ಲದ್ದರಿಂದ. ನೋಡ್ರಿ, ಯೋಹಾನ ಪತ್ರ 2ನೇ ಪತ್ರದಲ್ಲಿ ನಾವು ಏನ್ ನೋಡ್ತೇವೆ? ನಾವು ಮೋಸಗಾರರು, ಯೇಸು ಕ್ರಿಸ್ತನ 7ನೇ ವಚನ, ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು, ನೆನಪಿಟ್ಟುಕೊಳ್ಳ್ರಿ, whomsoever will not accept Jesus, whoever it may be, ಯಾರು ಬೇಕಾರಾಗಲಿ, ಯೇಸುವನ್ನು ಒಪ್ಪದವನು ಅವನು ಮೋಸಗಾರನು, ಕ್ರಿಸ್ತ ವಿರೋಧಿಯು ಆಗಿದ್ದಾನೆ. ಇದೊಂಥರ ಕಠಿಣವಾದಂಥ ಮಾತುಗಳಾಗಿ ಕಾಣಬಹುದು. ದೇವರ ವಾಕ್ಯ ಹೇಳುವಂತಹ ಮಾತನ್ನು ನಾನು ಉದ್ಘರಿಸ್ತಾ ಇದ್ದೇನೆ. ಇದು ನನ್ನ ಮಾತುಗಳಲ್ಲ, ದೇವರ ವಾಕ್ಯದಲ್ಲಿ ಬರೆದಿರುವಂತಹದ್ದು. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರು. ನನ್ನ ಪ್ರಿಯರ ಅನುಭವದಿಂದ ನಾನು ಈ ಮಾತುಗಳನ್ನು ಹೇಳ್ತೇನೆ. ಅನೇಕ ಸಾರಿ ನಾನು ನಂಬ್ತೇನೆ, ಅನೇಕ ದೇವರ ಸೇವಕರು ಇದರ ಕುರಿತು ಸಾಕ್ಷಿ ಹೇಳುವು. ಯಥಾರ್ಥವಾದಂಥ ದೇವರ ಸೇವಕರು ಆತ್ಮಗಳನ್ನು ಅವ್ರು ಗೆದ್ದುಕೊಳ್ತಾರೆ.
ಯಥಾರ್ಥವಾಗಿ ಆತ್ಮಗಳನ್ನು ಗೆದ್ದುಕೊಳ್ಳುವವರು ಅವರು ಇತರ ಸಭೆಗಳಲ್ಲಿರುವಂಥವರನ್ನು ಕದ್ದುಕೊಳ್ಳುವುದಲ್ಲ, ಆತ್ಮಗಳನ್ನು ಕದ್ದುಕೊಳ್ಳುವುದಕ್ಕಾಗಿ ದೇವರು ನಮಗೆ ಕರೆ ಕೊಡಲಿಲ್ಲ, ಆದರೆ ಆತ್ಮಗಳನ್ನು ಗೆದ್ದುಕೊಳ್ಳುವುದಕ್ಕಾಗಿ ಆತನು ಕರೆ ಕೊಟ್ಟಿದ್ದಾನೆ. ಆದರೆ ಈ ದಿವಸದಲ್ಲಿ ಏನಾಗ್ತಾ ಉಂಟು, ಒಂದು ಸಭೆಯಲ್ಲಿರತಕ್ಕಂಥವರನ್ನು ನಾವು ಕದ್ದುಕೊಳ್ತೇವೆ. ವಿ ಆರ್ ನಾಟ್ ಕಾಲ್ಡ್ ಟು ಸ್ಟೀಲ್ ದ ಸೋಲ್ಸ್ ಫ್ರಮ್ ಅನದರ್ ಚರ್ಚ್. We are called to win the people who are in the bondage of Satan. ಸೈತಾನನ ಬಂಧನದಲ್ಲಿರುವಂಥವರನ್ನು ನಾವು ಗೆದ್ದುಕೊಳ್ಳುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಹೊರತು ಇನ್ನೊಂದು ಸಭೆಯ ಒಳಗಡೆ ಹೋಗಿ ಗಾಳ ಹಾಕಿ ಅವರನ್ನು ಕದ್ದುಕೊಳ್ಳುವುದಕ್ಕಾಗಿ ಒಬ್ಬ ದೇವರ ಸೇವಕನು ನೇಮಕವಾಗಿಲ್ಲ. ಆತನು ದೇವರ ಸೇವಕನು ಅಲ್ಲ, ಆತನು ಸುಳ್ಳು ಸೇವಕನು, ಆತನು ದುರಾತ್ಮನ ಸೇವಕನು. Anyone who is stealing the sheep from other church, he is not from the Lord, he is from the devil. ನೋಡ್ರಿ, ಯೋಹಾನು ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ. ಇದು ನನ್ನ ದುಃಖವೂ ಕೂಡ ಆಗಿದೆ. ಅನೇಕ ಸಾರಿ ಬಹಳ ಕಷ್ಟಪಟ್ಟು ಸ್ವಾರ್ಥೆಯನ್ನು ಹೇಳಿ ಜನರನ್ನು ಆತ್ಮಿಕವಾಗಿ ನಾವು ನಡೆಸುತ್ತಿರುವಾಗ ಇನ್ನೊಬ್ಬನು ಬರ್ತಾನೆ. ನೋಡ್ರಿ, ಒಬ್ಬರನ್ನು ರಕ್ಷಣೆ ಅನುಭವಕ್ಕೆ ನಡೆಸಿದ ನಂತರ ಅವರನ್ನು ಫ್ಲಿಕ್ ಮಾಡುವುದಂತ ಹೇಳುವುದು, ತಪ್ಪಿಸಿ ಬಿಡುವುದು. ಅವರನ್ನು ಫ್ಲಿಕ್ ಮಾಡಲಿಕ್ಕೆ ಅನೇಕ ಸೇವಕರಂತ ಹೇಳುವವರಿದ್ದಾರೆ, ಅನೇಕ ಮಿರಕಲ್ ಮಾಡ್ತೇನೆ ಅಂತೇಳಿ ಹೇಳುವವರಿದ್ದಾರೆ. ಈ ಪಾಪ ಹೊಸದಾಗಿ ಬಂದಂಥವರನ್ನು ಅವರು ಫ್ಲಿಕ್ ಮಾಡ್ತಾರೆ. ಫ್ಲಿಕ್ ಮಾಡಿ ಇನ್ ದ ನೇಮ್ ಆಫ್ ಸಮ್ ಡಾಕ್ಟ್ರಿನ್, ಸಮ್ ಫಾಲ್ಸ್ಹುಡ್, ದೇ ಪಿಕ್ ದೆಮ್ ಔಟ್ ಅಂಡ್ ಮೇಕ್ ದೇರ್ ಓನ್ ಗ್ರೂಪ್. ಐ ಡೋಂಟ್ ಕಾಲ್ ದೆಮ್ ಆಸ್ ಎ ಚರ್ಚ್. ಅದನ್ನು ನಾನು ಚರ್ಚ್ ಅಂತ ಕರೆಯುವುದಿಲ್ಲ. ದಟ್ ಈಸ್ ಓನ್ಲಿ ಎ ಗ್ರೂಪ್ ಅಂಡ್ ವೆರಿ ಆಫನ್ ದೇ ಆರ್ ಡಿಸ್ಟ್ರಾಯಿಂಗ್ ದ ಟ್ರೂ ಕ್ರಿಶ್ಚಿಯನ್ ಬಿಲೀವರ್ಸ್. ವಾಕ್ಯ ಏನು ಹೇಳ್ತದೆ? ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರು. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ದೇವರ ವಾಕ್ಯದಲ್ಲಿ ನಾನು ಒಬ್ಬನಿಗೆ ಬೋಧನೆ ಮಾಡುವಾಗ, ದೇವರ ವಾಕ್ಯದ ಸತ್ಯದ ಬೋಧನೆಯಲ್ಲಿ ಆತನನ್ನು ನೆಲೆಗೊಳಿಸುವಾಗ ಅದನ್ನು ಇನ್ನೊಬ್ಬನು ಕದ್ದುಕೊಂಡು ನೀನು ನನ್ನ ಕಡೆಗೆ ಬಾಪ್ಪ, ನನ್ನಲ್ಲಿಗೆ ಬಾ, ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿ ಕದ್ದುಕೊಂಡು ಹೋಗುವುದಾದರೆ ಅವನು ದೇವರ ಸೇವಕನು ಅಲ್ಲವೇ ಅಲ್ಲ, 100ಕ್ಕೆ 100 ಅಲ್ಲ. ಆತನು ಸುಳ್ಳು ಬೋಧಕನು. ಆದ್ದರಿಂದ ದೇವರ ವಾಕ್ಯ ಏನು ಹೇಳ್ತದೆ? ದೇವರ ಅನ್ಯೋನ್ಯತೆ ಅಂತವರಿಗಿಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ದೇವರ ತಂದೆಯ ಮಗನ ಅನ್ಯೋನ್ಯತೆ ಉಂಟು. ಈ ಉಪದೇಶದಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡ್ರಿ. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗ್ತಾನೆ. ನನ್ನ ಪ್ರಿಯರ, ಈ ದಿವಸದಲ್ಲಿ ಅನೇಕ ಸಾರಿ ನೂತನ ಕ್ರೈಸ್ತ ವಿಶ್ವಾಸಿಗಳು ದೇವರ ವಾಕ್ಯದಲ್ಲಿ ಬಲ ಹೊಂದದವರು, ದೇವರ ವಾಕ್ಯದ ಸತ್ಯದಲ್ಲಿ ನೆಲೆಗೊಳ್ಳದವರು ಇಂಥ ದುರ್ಬೋಧನೆಗಳಿಗೆ ಒಳಗಾದದ್ದನ್ನು ಕಣ್ಣಾರೆ ನೋಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ನನ್ನ ಪ್ರಿಯರೇ, ಒಂದು ಮಾತು ಕೇಳ್ತೀಯ? ಒಂದು ತಾಯಿ 9 ತಿಂಗಳಿನವರೆಗೆ ಆ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಆಕೆ ಕಾಪಾಡಿಕೊಂಡು ಭದ್ರವಾಗಿ ಸಂಕಟ ಪಡುತ್ತಾ 9 ತಿಂಗಳಿನ ನಂತರ ಆ ಮಗುವನ್ನು ಆಕೆ ಹಡೆಯುತ್ತಾಳೆ. ಆಸ್ಪತ್ರೆಯಲ್ಲಿ ಆಕೆಯ ಮಗುವನ್ನು ಹಡೆದ ನಂತರ ಆ ಮಗುವನ್ನು ಆ ವಿಶೇಷವಾದ ರೀತಿಯಲ್ಲಿ ಆರೈಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಎಷ್ಟೋ ಸಾರಿ ಕಳ್ಳರು ಬಂದು ಏನು ಮಾಡ್ತಾರಂತೆ? ಮಕ್ಕಳನ್ನು ಕದ್ದುಕೊಂಡು ಹೋಗ್ತಾರೆ. ಹೇಗಾದೀತು ಆ ತಾಯಿಗೆ? ಹೇಗಾದೀತು ಆ ತಾಯಿಗೆ? ನನ್ನ ಪ್ರಿಯರೇ, ಈ ದಿವಸದಲ್ಲಿ ಇಂಥ ರೀತಿಯಾದಂಥ ನೋವಿಗೆ ಒಳಗಾದಂಥವನು ನಾನೊಬ್ಬನು. ಇಂಥ ದುಃಖಕ್ಕೆ ಒಳಗಾದವರಲ್ಲಿ ನಾನೊಬ್ಬನು. ಅನೇಕರನ್ನು ಆತ್ಮಿಕವಾಗಿ ಬೆಳೆಸ್ತಾ ಬಂದೆ. ಆದರೆ ಇನ್ನೊಬ್ಬ ಏನೋ ಸುಳ್ಳು ಹೇಳಿದ, ಇನ್ನೊಬ್ಬ ತಲೆ ಒಳಗಡೆ ಏನೋ ತುರುಕಿದ.
ನೀನು ಅಲ್ಲಿಗೆ ಹೋಗಬೇಡಪ್ಪ, ಬೇರೆ ಬೇರೆ ಕಾರಣಗಳನ್ನು ಹೇಳಿದ. ನನ್ನ ಪ್ರಿಯರೇ, ನಿನ್ನ ಕಿವಿಗೆ, ನಿನ್ನ ತಲೆಗೆ ಹೀಗೆ ಸುಳ್ಳು ಹೇಳುವಂಥವರನ್ನು ನಿನ್ನ ಮನೆಗೆ ನೀನು ಆಹ್ವಾನಿಸಬೇಡ. ವಾಕ್ಯ ಏನು ಹೇಳ್ತದೆ? ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಬೇಡಿ. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ನನ್ನ ಪ್ರಿಯರ, ಈ ದಿವಸದಲ್ಲಿ ಅನೇಕರು ನನಗೆ ತಿಳಿದಿರುವ ಹಾಗೆ ಯೇಸು ಕ್ರಿಸ್ತನ ಬಳಿಗೆ ನಡೆಸಲ್ಪಟ್ಟಂತ ಆತ್ಮಗಳು ಪ್ರಾರ್ಥನಾ ಪೂರ್ವಕವಾಗಿ ಬಹಳ ಕಣ್ಣೀರಿನಿಂದ, ದುಃಖದಿಂದ ಅನೇಕ ಆತ್ಮಗಳನ್ನು ಯೇಸುವಿನ ಬಳಿಗೆ ನಡೆಸಿದ ನಂತರ ಅವರನ್ನು ಆತ್ಮಿಕ ರೀತಿಯಲ್ಲಿ ಪೋಷಿಸುವಾಗ ದುರಾತ್ಮನ ವಂಚನೆಯೊಡನೆ ಅವರನ್ನು ಕಿತ್ತುಕೊಳ್ಳುತ್ತಾನೆ. ಓ ನನ್ನ ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಸೈತಾನನು ಎಂಥ ವಂಚಕನು! ಈ ಸೈತಾನನು ಆತನು ವಂಚನೆಯುಳ್ಳಂಥವನು. Now that is why the Bible says we need to check everyone and everything who says that I am preaching the word of God. ನಾನು ಬೈಬಲ್ ಪ್ರಸಂಗ ಮಾಡ್ತೇನೆ, ಬೈಬಲ್ ಬೋಧಿಸ್ತೇನೆ ಎಂಬುದಾಗಿ ಹೇಳುವವರ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು. ಅನೇಕ ಸಾರಿ ಅನೇಕ ಕೂಟಗಳನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಕೂಟ, ಇಲ್ಲಿ ಕೂಟ. ಅನೇಕರು ಯಾವ ರೀತಿಯ ನೆಲೆ ಇಲ್ಲದೆ ಅವರಿಗೆ ಏನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಅವರು ಒಂದು ಕೂಟದಿಂದ ಇನ್ನೊಂದು ಕೂಟಕ್ಕೆ ಓಡಾಡ್ತಾ ಇರ್ತಾರೆ. ಅವರು ಎಲ್ಲಿಯೂ ಕೂಡ ನೆಲೆ ಇಲ್ಲ. ದೇ ಆರ್ ಲೈಕ್ ದ ರೋಲಿಂಗ್ ಸ್ಟೋನ್ಸ್, ಹೊರಳುತ್ತಿರುವಂಥ ಕಲ್ಲುಗಳ ಹಾಗೆ. ನನ್ನ ಪ್ರಿಯರೇ, ನಾವು ರೋಲಿಂಗ್ ಸ್ಟೋನ್ಗಳಲ್ಲ, ವಿ ಆರ್ ದ ಕಾರ್ನರ್ ಸ್ಟೋನ್. The God has called you and me not to be a rolling stone, but to be a cornerstone in the church of God. ದೇವರ ಸಭೆಯಲ್ಲಿ ಬಲವಾದಂಥ ಕಲ್ಲುಗಳಾಗಿ ಕಟ್ಟಲ್ಪಟ್ಟು ಆತನಿಗೆ ವಿಶೇಷವಾದಂಥ ಘನಮಾನ ಮಹಿಮೆಯನ್ನು ತರುವಂಥವರಾಗಿರಬೇಕು. Now the deceiver will come dressed in sheep's clothing. ಕುರಿ ಬಟ್ಟೆ ಹಾಕೊಂಡು ಬರ್ತಾನೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಅದನ್ನೇ ನೋಡ್ತೇವೆ. ನಾವು he plants the doubt and fear even in the midst of the children of God. ಸಂಶಯ, ಭಯ. Now the devil is the very one who brings in the feel good religion. ಬಹಳ ಒಳ್ಳೇದಾಗ್ತದೆ. ಯಾಕಪ್ಪ ನೀನೀಗ ಇಲ್ಲಿ ಬರೋದಿಲ್ಲ, ಅಲ್ಲಿ ಹೋಗಿ, ಅಲ್ಲಿ ನನಗೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ. ಕೆಲವರು ಹೇಳ್ತಾರೆ, ಯಾಕೆ ನೀನು ದೇವರ ವಾಕ್ಯ ಕಲೀಲಿಕ್ಕೆ ಬರುವುದಿಲ್ಲ? ವೈ ಡು ಯು ವಾಂಟ್ ಕಮ್ ಟು ದ ಸ್ಟಡಿ ಆಫ್ ದ ವರ್ಡ್ ಆಫ್ ಗಾಡ್? ಅವರಿಗೆ ದೇವರ ವಾಕ್ಯ ಅಧ್ಯಯನ ಬೇಡ. ಅವ್ರು ಎಲ್ಲಿಯೇ ಹೋಗಿ ಒಂದು ಖುಷಿ ಆಗುವಂತ ಒಂದು ಕೂಟಕ್ಕೆ ಹೋಗ್ಬೇಕಂತೆ. ಖುಷಿ ಆಗ್ತದೆ ಅವರಿಗೆ. ದೇ ಫೀಲ್ ಗುಡ್. ಬಿವೇರ್, ದ ಡೆವಿಲ್ ಈಸ್ ಅ ಡಿಸ್ಟ್ರಾಯರ್. He appealed to Eve's flesh and destroyed her. The flesh is at the war with the spirit. ನಮ್ಮ ಆ ಮಾಂಸವು ಆತ್ಮನೊಡನೆ ಯುದ್ಧ ಮಾಡುವಂತಹದ್ದಾಗಿದೆ. ಆದ್ರಿಂದ ನಾವೇನ್ ಮಾಡೋಣ? ಡು ನಾಟ್ ಲಿಸನ್ ಟು ದ ಫ್ಲೆಶ್. ನೀವೆಂದಿಗೂ ನಿಮ್ಮ ಶರೀರ ಭಾವದ ಆ ಅನ್ನಿಸುವಿಕೆಗಳಿಗೆ, ಶರೀರ ಭಾವದ ಆಶೆಗಳಿಗೆ ನೀವು ಒಳಗಾಗಬೇಡ್ರಿ. Now God knows about it. Satan is doing all these damages. Satan is doing all these damages. Even the church of God. One side already has captured the people. ಒಂದು ಕಡೆಯಲ್ಲಿ ಸೈಜಬಲ್ ಪೀಪಲ್ ಅನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅವರು ತಮಗೆ ಅಡ್ಡ ಬೀಳುವಂತೆ ಆಗ್ಲೇ ಮಾಡಿದ್ದಾನೆ. ಆತನನ್ನೇ ದೇವರಂತ ಆರಾಧನೆ ಮಾಡ್ತಾರೆ. ಅದು ಒಂದು ಗುಂಪು. ಅದು ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತೇನೆಂಬುದಾಗಿ ಹೇಳುವವರ ಮಧ್ಯದಲ್ಲಿ ಗಲಿಬಿಲಿಯನ್ನು ತರುವಂತಹ ಕೆಲಸ, ಅದು ಪಿಶಾಚನ ಕೆಲಸ, ಸೈತಾನ್ನ ಕೆಲಸ. The day is going to come when this enemy of your soul will be pulled down and will be destroyed. And that is what we are reading. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು.
ಕೆಟ್ಟ ಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನ ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವಂತ ಮಹಾ ಘಟ ಸರ್ಪ ಅಂದರೆ ಪಿಶಾಚನೆಂತಲೂ ಸೈತಾನ್ನೆಂತಲೂ ಹೆಸರುಳ್ಳ ಪುರಾತನ ಸರ್ಪ ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದ. ಮಧ್ಯಾಕಾಶದಲ್ಲಿ ಅಲ್ಲ, ಪರಲೋಕದಲ್ಲಿಯೂ ಅಲ್ಲ, ಪಾಪ ಭೂಮಿಗೆ ಬಿದ್ದ. ಆ ಭೂಮಿಗೆ ಬಿದ್ದ ಸಮಯದಲ್ಲಿ ಅಲ್ಲಿ ಕ್ರೈಸ್ತ ಸಭೆ ಇರುವುದಿಲ್ಲ. ಕ್ರೈಸ್ತ ಸಭೆ ಎಲ್ಲಿ ಇರ್ತದೆ? ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟಿರುತ್ತದೆ. ನನ್ನ ಪ್ರಿಯರಿ, ವಾಕ್ಯ ಭಾಗವನ್ನು ನಾವು ಮುಂದುವರಿಸೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.